ಅದ್ದೂರಿಯಾಗಿ ನಡೆದ ಸಂಗೀತ ಜಾತ್ರೆಯ ಮಹಾರಥೋತ್ಸವ. ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಚಾಕ್ಷರಿ ಗವಾಯಿಗಳ 80ನೇ ಹಾಗೂ ಪುಟ್ಟರಾಜ ಕವಿ ಗವಾಯಿಗಳ 14ನೇ ಪುಣ್ಯಸ್ಮರಣೆ ಅಂಗವಾಗಿ ಬುಧವಾರ ಸಂಜೆ ಉಭಯ ಶ್ರೀಗಳ ಮಹಾರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಉಭಯ ಶ್ರೀಗಳ ಬೆಳ್ಳಿ ಮೂರ್ತಿಗಳನ್ನು ಗದ್ದುಗೆಯಿಂದ ಮಹಾತೇರಿನವರೆಗೆ ಮೆರವಣಿಗೆ ಮೂಲಕ ಸಾಗಿ ಬರುವಾಗ ಶ್ರೀ ಗುರು ಪಂಚಾಕ್ಷರಿ ಗವಾಯಿಗಳವರ ನಾಮಾವಳಿಗಳನ್ನು ಆಶ್ರಮದ ವಿದ್ಯಾರ್ಥಿಗಳು ಪಠಿಸಿದರು. ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ರಥೋತ್ಸವದ ಉದ್ದಗಲಕ್ಕೂ ಶ್ರೀ ಗುರು ಹಾನಗಲ್ ಕುಮಾರೇಶ್ವರ ಶ್ರೀಗಳು ಹಾಗೂ ಪಂಚಾಕ್ಷರಿ ಗವಾಯಿಗಳ ಹಾಗೂ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಜಯಘೋಷಗಳನ್ನು ಹೇಳುತ್ತಾ ಮುಂದೆ ಸಾಗಿದರು. ಈ ರಥೋತ್ಸವದಲ್ಲಿ ಹುಬ್ಬಳ್ಳಿಯ 3000 ಮಠದ ಪೂಜ್ಯ ಶ್ರೀ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಗಳು, ಅನ್ನೂರು ದಾಸೋಹ ಶ್ರೀ ಮಠದ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರು ಹಾಗೂ ಹರಗುರುಚರ ಮೂರ್ತಿಗಳು ಸೇರಿದಂತೆ ಸಾವಿರಾರು ಭಕ್ತರು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾದರು. ವರದಿ ಸುರೇಶ್ ಚಲವಾದಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ. ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗುರುಗಳ 80ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಈ ಕಾರ್ಯಕ್ರಮ ನಾಡಿನ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಆಶೀರ್ವಾದಗೈದು ನಾಡಿನ ಅನೇಕ ಕಲಾವಿದರು, ಸಂಗೀತ ಗಾಯಕರು, ವಾದಕರು, ಸಕಲ ಸದ್ಭಕ್ತರು, ಶಿಷ್ಯರು, ಪರಶಿಷ್ಯರು ಪಾಲ್ಗೊಂಡು 5 ದಿನ ಪರ್ಯಂತರವಾಗಿ ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ಯಶಸ್ವಿ ಮಾಡಿದಕ್ಕೋಸ್ಕರವಾಗಿ ಸರ್ವರಿಗೆ ವಂದಿಸಿ, ಯಾಕಂದರೆ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶದೊಳಗೆ ಜಾತ್ರೆ ತೇರು ಅನೇಕ ಇರ್ತಾವೆ. ಆದರೆ ವಿಶೇಷವಾಗಿ ಈ ಗದಗಿನ ಒಂದು ಗಾನಯೋಗಿ ಜಾತ್ರೆ ಅಂದರೆ ಇದು ವಿಶೇಷ ಸಂಗೀತ ಜಾತ್ರೆ, ಸಂಗೀತ ತೇರು. ಹೀಗಾಗಿ ವಿಶೇಷವಾಗಿ ನಾಡಿನ ಎಲ್ಲ ಸಕಲ ಸದ್ಭಕ್ತರು ಭಾಳಷ್ಟು ಸಂತೋಷ ಖುಷಿಯಿಂದ ಬಂದು ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಮರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ
ಭಾಳಷ್ಟು ವಿಶೇಷವಾದಂಥ ಶರಣರು ಕೂಡ ನಮ್ಮ ಪಕ್ಕದಲ್ಲಿರುವಂಥ ನಮ್ಮ ಹನುಮಂತ ಅಜ್ಜನವರು ಅವರು ಕೂಡ ವಿಶೇಷವಾಗಿ ಬಹಳಷ್ಟು ಜ್ಞಾನವುಳ್ಳವರು. ಒಂದೊಂದು ನಿಮಿಷದಲ್ಲಿ ಇಲ್ಲಿಂದ ಹೊರದೇಶದಲ್ಲಿ ಕೂಡ ಸಂಚರಿಸಿ ಅದನ್ನೆಲ್ಲ ಹೇಳಬಲ್ಲವರು. ಹಾಗೆ ಪಕ್ಕದಾಗಿರ್ತಕ್ಕಂಥ ನಮ್ಮ ಲಾಲಿಂಗೇಶ್ವರ ಶರಣರು ಅವರು ಕೂಡ ಒಳ್ಳೆಯ ಜ್ಞಾನವಂತರು, ಪಂಡಿತರು, ಆಯುರ್ವೇದ ಪಂಡಿತರು. ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಶಟಸ್ಥಲ ಬ್ರಹ್ಮೆ ಪಂಚಾಕ್ಷರ ಶಿವಾಚಾರ್ಯ ಅಡ್ನೂರವರು ಕೂಡ ದಯಮಾಡಿಸಿದ್ದಾರೆ. ಈಗ ಜಗದ್ಗುರು 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಕೂಡ ದಯಮಾಡಿಸ್ತಾ ಇದ್ದಾರೆ. ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ನಮ್ಮ ಪತ್ರಿಕೆ ಟಿವಿ ಮಾಧ್ಯಮದವರು ಕೂಡ 5 ದಿನ ಪರ್ಯಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾಡಿಗೆ ಎಲ್ಲ ಪರಿಚಯಿಸಿ ಪ್ರಚಾರ ಮಾಡಿದಕ್ಕೋಸ್ಕರವಾಗಿ ಎಲ್ಲ ಪತ್ರಿಕೆ ಟಿವಿ ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವರಿಗೂ ಮತ್ತು ನೀರು, ಕರೆಂಟು ಎಲ್ಲ ಸಂಬಂಧಪಟ್ಟಂಥ ಸರ್ವರಿಗೂ ಕೂಡ ನಾನು ವಂದಿಸಿ ನನ್ನ 2 ಮಾತನ್ನು ಗುರುಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಕರುನಾಡಿನ ಜಾತ್ರೆ ಇದು, ಆಮೇಲೆ ಸಂಗೀತ ಜಾತ್ರೆ ಇದು ಎಲ್ಲದಕ್ಕಿಂತ ವಿಶೇಷ ಇರುತ್ತೆ. ಭಾಳ ಎಲ್ಲ ಕಡೆ ಸುತ್ತಲ ರಾಜ್ಯದಿಂದನೂ ಒಳಗಿರುವಂಥ ಹಳ್ಳಿಯೊಳಗೆ ಎಲ್ಲ ಕಡೆ ಗ್ರಾಮದಾಗ ಜಿಲ್ಲೆ ಒಳಗಿಂದ ಎಲ್ಲ ಜನರು ತಮ್ಮ ಊರ್ಲಿಂದ ತಮ್ಮ ಸೇವೆ ಮಾಡ್ಕೊತ ಇಲ್ಲಿ ಮಠನೂ ಬಂದು ಸೇವೆ ಮಾಡಿ ಜಾತ್ರಾ ಮಹೋತ್ಸವ ಮಾಡಿ ಹೋಗ್ತಾರೆ. ಭಾಳ ವಿಶೇಷ ಇರುತ್ತೆ. ಏನು ನಾವು ಈ ಪುಣ್ಯ ಜಗದಾನ ಹುಟ್ಟಿ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿಂದ ಏನು ಅನ್ನಿಸ್ಬೇಕು, ಭಾಳ ದೊಡ್ಡ ಇದು ಪುಣ್ಯ ಅನ್ನಿಸ್ತೈತಿ. ಎಲ್ಲನೂ ವಿಶೇಷತೆ ಅಂತಂದ್ರೆ ಅಂಧನಾಥ ಮಕ್ಕಳ ಜಾತ್ರೆ ವಿಶೇಷತೆ. ಆಮೇಲೆ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲರೂ ತಮ್ಮ ಎಲ್ಲನೂ ಮ್ಯೂಸಿಕ್ ಎಲ್ಲ ತೊಗೊಂಬಂದು ಇಲ್ಲೇ ನಮ್ಮ ಜಗದಾಗ ನಿಂತು ತಮ್ಮ ಒಂದು ಟೆಂಟ್ ಹಾಕ್ಕೊಂಡು ತಾವ ಎಲ್ಲ ಸಂಗೀತ ಮಹೋತ್ಸವ ಮಾಡ್ಕೊಂಡು ಜಾತ್ರೆ ವಿಶೇಷ ಮಾಡ್ತಾರೆ. ನಡ್ಕೊಂಡು ಪಾದಯಾತ್ರೆಯಿಂದ ಬಂದಾರ. ಹೌದು, ಸಂಗೀತ ಜಾತ್ರೆ ಅಂತ ಫೇಮಸ್, ಸಂಗೀತ ಜಾತ್ರೆ ಅಂತ ಫೇಮಸ್. ಭಾಳ ದೊಡ್ಡ ಪ್ರಮಾಣದಿಂದ ಖುಷಿ ಅನ್ನಿಸ್ತೈತಿ. ನಮ್ಮ ಪುಟ್ಟ ಅಜ್ಜವ್ರದ್ದು, ನಮ್ಮ ಪಂಚಾಕ್ಷರಿ ಅಜ್ಜವ್ರದ್ದು, ನಮ್ಮ ಕುಮಾರ ಅಜ್ಜವ್ರದ್ದು ಎಷ್ಟು ಹೇಳಿದ್ರು ಕಮ್ಮಿನ. ಭಾಳ ವಿಶೇಷ ಪವಾಡ ಐತೆ ಅವ್ರಿಗೆ. ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ನಾನು ಎಷ್ಟು ತ್ರಾಸ್ನಾಗ ಇಲ್ಲಿ ಬಂದು ನಡ್ಕೊಂಡೀನಿ. ಆ ರೀತಿಲಿಂದ ನಾನು ಅವ್ರ ಕಾಲಕ್ಕೆ ಅವ್ರ ಪಾದಕ್ಕೆ ಬಿದ್ದಾಗಲಿಂದ ಇವತ್ತು ಈ ಸ್ಥಿತಿಗೆ ನಾ ಅದೀನಿ. ನಾ ಬಂದಾಗ ಒಂದು ಟೈಪ್ ಇದ್ದೆ, ಇವಾಗ ನಾನು ಒಂದು 10 ವರ್ಷದಾಗೆಲ್ಲ ನಾನು ಬದಲಾವಣೆ ಭಾಳ ಆಗೈತಿ. ನಮ್ಮಲ್ಲಿ ಭಾಳ ವಿಶೇಷತೆ ಐತಿ ನಮ್ಮದು. ಭಾಳ ಖುಷಿ ಆಗುತ್ತೆ. ಏನು ಹೇಳಕ್ಕನ ನಮ್ಗೆ ಬಾಯಿ ಇಲ್ಲ. ಈಗ ನಮ್ಮ ಪಾದಗಟ್ಟಿಗೆ ಅಲ್ಲಿ ಹೋಗೈತಿ, ನಮ್ಮ ತೇರು ನಮ್ಮ ಜಗ್ ನಿಂತ ಅದಕ್ಕಿಂತ ಖುಷಿ ಯಾವುದಿಲ್ಲ.